आई लव यू मेरी जान, कि तुम नजरों से दूर हो दिल से नहीं, कि पास नहीं हो फिर भी तुम्हें प्यार करते हैं, देखकर तुम्हारी तस्वीर तुम्हें याद करते हैं, दिल में इतनी तड़प है कि हर वक्त तुमसे। ಅಥಣಿ ಪಟ್ಟಣದ ಪುರಸಭೆಯಲ್ಲಿ ಕೆಲವು ಸದಸ್ಯರು ತಮ್ಮದೇ ಅನ್ನುವ ಹಾಗೆ ದರ್ಬಾರ್ ನಡೆಸುತ್ತಿದ್ದಾರೆ ಅಂತ ಇತ್ತೀಚಿನ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಈ ಮಾತು ಕೇಳಿ ಬರ್ತಾ ಇದೆ. ಅಥಣಿ ಪಟ್ಟಣದಲ್ಲಿ ವಾರ್ಡ್ ಸಂಖ್ಯೆ ಹೆಚ್ಚಾಗಿ ಪಟ್ಟಣವೂ ಕೂಡ ಹೆಚ್ಚಿಗೆ ಬೆಳವಣಿಗೆ ಆಗ್ತಾ ಇದ್ದ ಕಾರಣಕ್ಕಾಗಿ ಕಾರ್ಮಿಕರನ್ನ ಹೆಚ್ಚಿಗೆ ಪಡೆದುಕೊಳ್ಳಬೇಕು ಎನ್ನುವುದನ್ನು ಪುರಸಭೆ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಸಂಖ್ಯೆ ಅವಶ್ಯಕತೆ ಇದೆ ಅಂತ ವರದಿ ಸಲ್ಲಿಸಿದ್ದಾರೆ. ಆದರೆ ಕೆಲವು ಪುರಸಭೆ ಸದಸ್ಯರು ಕಾರ್ಮಿಕರನ್ನ ಭರ್ತಿ ಮಾಡಿಕೊಳ್ಳಲು 1 ಲಕ್ಷದಿಂದ 3 ಲಕ್ಷದವರೆಗೂ ಹಣವನ್ನ ಪಡೆದುಕೊಳ್ಳುತ್ತಿದ್ದಾರಂತೆ ಎನ್ನುವ ಆರೋಪ ಕೇಳಿ ಬಂದಿದೆ. ಇದರಲ್ಲಿ ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎನ್ನುವಂಥ ಆರೋಪ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಈ ಮಾತುಗಳನ್ನು ಪುರಸಭೆಗೆ ಬರುವಂತಹ ಸಾರ್ವಜನಿಕರು ಆಡಿಕೊಳ್ತಿದ್ದಾರೆ. ಕದ್ದು ಈ ಒಂದು ಮಾತನಾಡಿಕೊಳ್ತಿದ್ದಾರೆ. ಯಾರ ಮುಂದೆ ಏನಾದರೂ ಹೇಳಿಕೊಂಡ್ರೆ ನಿಮ್ಮ ಯಾವುದೇ ರೀತಿಯ ಪುರಸಭೆಯಲ್ಲಿ ಬರುವ ಯೋಜನೆಗಳು ಮಾಡಿಕೊಡೋದಿಲ್ಲ ಅನ್ನುವಂಥ ಬ್ಲ್ಯಾಕ್ ಮೇಲ್ ಕೂಡ ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ನಮ್ಮ ದೇಶದಲ್ಲಿ ನಾವು ಮೊದಲು ಕಾಣುವುದು ತಾಯಿಯ ರೂಪ, ಹಾಗೆ ಮತ್ತೊಬ್ಬರಿಗೆ ತಾಯಿ ರೂಪ ಕೊಡುವುದು ಅಂದರೆ ಅದು ಡಾಕ್ಟರ್ಗಳಿಗೆ, ಮೂರನೇದು ಪುರಸಭೆ ನೌಕರರಿಗೆ ಕೊಡ್ತೇವೆ. ತಾಯಿ ಹೇಗೆ ತನ್ನ ಮಗನ ಹೇಸಿಗೆಯನ್ನು ತೆಗೆಯಲು ಯಾವುದೇ ರೀತಿಯ ಅಸಹ್ಯ ಪಡೆದುಕೊಳ್ಳೋದಿಲ್ಲವೋ ಹಾಗೆ ಇವರು ಕೂಡ ಸೇವೆಯನ್ನು ಮಾಡ್ತಿದ್ದಾರೆ. ನಮ್ಮ ಅಥಣಿ ಪುಣ್ಯಕ್ಷೇತ್ರದಲ್ಲಿ ಸ್ವಚ್ಛತೆ ಕೆಲಸವನ್ನು ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಪೌರ ಕಾರ್ಮಿಕರಿಗೂ ಕೂಡ ನಾವು ತಾಯಿ ರೂಪದಲ್ಲಿ ಕಾಣಬೇಕು. ಆದರೆ ಏನು ಮಾಡೋದು ಸ್ವಾಮಿ, ದುಡ್ಡು ಕೊಟ್ಟರೆ ಮಾತ್ರ ಹಣೆಯಲ್ಲಿ ಕೆಲಸ ಸಿಗುತ್ತೆ ಅಂತೆ, ಇಲ್ಲ ಅಂದರೆ ಗೇಟ್ ಪಾಸ್ ಮಾಡಿಬಿಡ್ತಾರಂತೆ. ಅದಕ್ಕೆಲ್ಲವೂ ನಮ್ಮ ಕನ್ನಡ ಫಿಲ್ಮ್ ದುನಿಯಾ ಹೀರೋ ಒಂದು ಮಾತನ್ನು ಹೇಳಿಕೊಂಡಿದ್ದಾರೆ. ಏನಂದರೆ, ಪಾಪ ಪುಣ್ಯ ಪುಸ್ತಕದ ಮೇಲೆ, ದುಡ್ಡು ಇದ್ರೆ ದುನಿಯಾದ ಮೇಲೆ ಅನ್ನುವ ಸಂಗತಿ ಮೂಡಿಕೊಂಡಿದೆ. ಪಾಪ ಪುಣ್ಯ ಪುಸ್ತಕದ ಮೇಲೆ, ದುಡ್ಡಿದ್ರೆ ದುನಿಯಾ ಮೇಲೆ, ತಂದೆ ತಾಯಿ ನನ್ನ ತಲೆ ಮೇಲೆ, ಫ್ರೆಂಡ್ಸು ನನ್ನ ಎದೆ ಮೇಲೆ. ಈ ಮಾತನ್ನ ಜನರ ಮಾತಿನಲ್ಲಿ ತುತ್ತಾಗಿ ಹೊರಬರುವ ಸಮಯದಲ್ಲಿ ಅಥಣಿ ಮತಕ್ಷೇತ್ರದ ಶಾಸಕರಾಗಿರುವ ಲಕ್ಷ್ಮಣ ಸವದಿ ಅವರಿಗೆ ಗೊತ್ತಾದಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಇದರಲ್ಲಿ ಇದ್ದ ಸದಸ್ಯರನ್ನ ಕರೆದುಕೊಂಡು ಚಾಟಿ ಬೀಸಿದಾರಂತೆ. ಹಾಗೆ ಯಾರ ಹತ್ತಿರ ನೀವು ದುಡ್ಡನ್ನು ಪಡೆದುಕೊಂಡಿದ್ದೀರಿ ಆ ದುಡ್ಡನ್ನು ಆ ಕುಟುಂಬಸ್ಥರಿಗೆ ವಾಪಸ್ ನೀಡಬೇಕು ಅಂತ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರಂತೆ. ಇನ್ನು ಮುಂದೆ ಹೀಗೆ ಎಲ್ಲಾದರೂ ಈ ಒಂದು ಆರೋಪ ಕೇಳಿ ಬಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ತುಂಬ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಈ ಮಾತನ್ನ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬಂದಿದೆ. ಇನ್ನು ಗಾದೆ ಮಾತು ಒಂದು ಕೂಡ ನೆನಪಾಗುತ್ತೆ. ಏನಂದರೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಮತ್ತೊಂದು ಸುದ್ದಿ ಏನಂದರೆ, ದುಡ್ಡು ಪಡೆದುಕೊಂಡವರು ಯಾರು, ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಧಿಕಾರಿಯ ಚಮಚಾಗಿರಿ ಮಾಡಿಕೊಳ್ಳುವ ಹೀಗೆ ಒಬ್ಬ ಇದ್ದಾನೆ, ಅವನದು ಕೂಡ ಅತಿ ವೇಗವಾಗಿ ಮತ್ತು ಹಾಗೆ ಈ ಕಾರ್ಮಿಕರನ್ನು ತುಂಬಿಸಿಕೊಳ್ಳಲು ಹಗರಣವನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ದಾಖಲೆ ಸಮೇತ ನಾವು ತಿಳಿಸ್ತೇವೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ಮತ್ತು ಜನರು ಏನು ನಮಗೆ ತಿಳಿಸಿದ್ದಾರೋ ಅದನ್ನು ನಾನು ಇವತ್ತು ನನ್ನ ಸುದ್ದಿಯಲ್ಲಿ ಅಳವಡಿಸಿಕೊಂಡಿದ್ದೇನೆ. ಆ ಸುದ್ದಿಯಲ್ಲಿ ನಿಮಗೆ ಪ್ರಸಾರ ಮಾಡ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಕಾದು ನೋಡಿ. ನೀವು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.